ಕಲ್ಲು ಬಾವಿಗೆ ಬಿದ್ದಿದ್ದ ಜಿಂಕೆ ರಕ್ಷಣೆ ಮಾಡಿದ ಅಗ್ನಿಶಾಮಕ ದಳದ ಸಿಬ್ಬಂದಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕರಿಯಪ್ಪಲ್ಲಿ ಗ್ರಾಮದಲ್ಲಿ ಘಟನೆ. ಕಾಡಿನಿಂದ ನಾಡಿಗೆ ಬಂದ ಬಾವಿಗೆ ಬಿದ್ದ ಜಿಂಕೆ. ಚಿಂತಾಮಣಿ ತಾಲೂಕಿನ ಕಾಸಾಬಾ ಹೋಬಳಿಯ ಕರಿಯಪ್ಪನಲ್ಲಿ ಗ್ರಾಮದ ಜಮೀನೊಂದರ ಬಾವಿಗೆ ಆಕಸ್ಮಿಕವಾಗಿ ಬಿದ್ದಿದ್ದ ಜಿಂಕೆಯನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿಯಾಗಿ ರಕ್ಷಿಸಿ ಸುರಕ್ಷಿತವಾಗಿ ಕಾಡಿಗೆ ಮರಳಿಸಿದ್ದಾರೆ. ಗ್ರಾಮದ ಅಶೋಕ ರೆಡ್ಡಿ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಸುಮಾರು 40 ರಿಂದ 50 ಅಡಿ ಆಳದ ಕಲ್ಲು ಕಟ್ಟಡದ ಬಾವಿಯಿದ್ದು ಮೇಯಲು ಬಂದಿದ್ದ ಜಿಂಕೆ ಆಕಸ್ಮಿಕವಾಗಿ ಇದರಲ್ಲಿ ಬಿದ್ದಿತು. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡರು. ಬಾವಿಯು ಸಾಕಷ್ಟು ಆಳವಾಗಿದ್ದರಿಂದ ಹಗ್ಗಗಳ ಸಹಾಯದೊಂದಿಗೆ ಅತ್ಯಂತ ಜಾಗರೂಕತೆಯಿಂದ ಜಿಂಕೆಯನ್ನ ಮೇಲಕ್ಕೆತ್ತಲಾಯಿತು. ಜಿಂಕೆಗೆ ಯಾವುದೇ ಗಾಯಗಳಾಗದಂತೆ ಸುರಕ್ಷಿತವಾಗಿ ರಕ್ಷಿಸಿದ ಸಿಬ್ಬಂದಿ ಬಳಿಕ ಅರಣ್ಯ ಇಲಾಖೆಯ ಸೂಚನೆಯಂತೆ ಅದನ್ನು ಸಮೀಪದ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯವರಾದ ಲೋಕೇಶ್ ಕೆ, ವೆಂಕಟ ಶಿವರೆಡ್ಡಿ, ರಾಜು, ವಿವೇಕ್ ಹಾಗೂ ಯಮನಪ್ಪ ಪಾಲ್ಗೊಂಡು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ವರದಿ ಚಂದ್ರಹಳ್ಳಿ ರವಿ, ನ್ಯೂಸ್ ಬ್ಯೂರೋ, NKS TV4 ಚಿಕ್ಕಬಳ್ಳಾಪುರ.